ರಾಜ್ಯದಲ್ಲಿ NDA ಮೈತ್ರಿಕೂಟಕ್ಕೆ ಏನು ಜನ ಆಶೀರ್ವಾದ ಮಾಡ್ಯಾರ, ಇದು ಒಂದು ಹೊಸ ದಿಕ್ಸೂಚಿ. ಏನು ಇವ್ರು ಗ್ಯಾರಂಟಿ ಅನ್ಕೊಂತ ಹೊಂಟಿದ್ರೆ ಇವ್ರಿಗೆ ಬರೋಬ್ಬರಿ ಗ್ಯಾರಂಟಿ ಮಾಡ್ಯಾರ. ಇದ್ರೊಳಗೆ ಯಾರು JDS ಪಕ್ಷ ಮುಗಿಸ್ಬೇಕಂತ ಹೊಂಟಿದ್ರಲ್ಲ, ಜನ ಅವ್ರನ್ನ ಮುಗಿಸ್ಬಿಟ್ರು. ತಮ್ಮ ತವರ ಕ್ಷೇತ್ರದಾಗ ಹೀನಾಯವಾಗಿ ಏನು ಸೋತಾರ ಇವರು. KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಮೊದಲು ಇವ್ರು. ಆಮೇಲೆ ಏನು ಇವ್ರು ಚಂಬು ಹಿಡ್ಕೊಂಡು ಅಡ್ಡಾಡಿದ್ರಲ್ಲ, ಜನ ಯಾರ ಕೈಯಾಗ ಚಂಬು ಕೊಟ್ರೆ ಗೊತ್ತಾತು ಈಗ ಇವ್ರಿಗೆ. ಇನ್ನೊಮ್ಮೆ ಅತಿರೇಕದ ವರ್ತನೆಯನ್ನು ಮಾಡೋಕ್ಕೆ ಹೋಗ್ಬಾರ್ದು, ಅದು ಬುದ್ಧಿ ಕಲಿಬೇಕು. ಇನ್ನರ ಜನಪರ ಕೆಲಸ ಮಾಡಿರಿ. ಏನೋ ಒಂದು ಗೆಲುವು ಇವತ್ತು ನಮ್ಮ JDS ಪಕ್ಷಕ್ಕೆ 2 ಸ್ಥಾನಗಳನ್ನು ನಾವು ತೊಗೊಂಡಿವಿ. ಅದು ದೊಡ್ಡ ಮಾರ್ಜಿನ್ಲೇ ಕುಮಾರಣ್ಣವ್ರದ್ದು ಒಂದು ಐತಿಹಾಸಿಕ ಗೆಲುವು. ಅಷ್ಟೊಂಡ ಜನ ಏನು ಅವ್ರಿಗೆ ಅಣ್ಣ ಅಂತಿದ್ರು, ಇವತ್ತು ಮತಗಳ ಮೂಲಕ ಇವ್ರು ನಮ್ಮ ಅಣ್ಣ ತೋರಿಸುವಂಥ ವ್ಯವಸ್ಥೆ ಇವತ್ತು ರಾಜ್ಯದ ರಾಜಕಾರಣ ಒಳಗೆ ಆಗೈತಿ. ಹಂಗೆ ಏನು ಅವ್ರ ಗೆಲುವಿಗೆ ನಮ್ಮ ಪಕ್ಷದ ಕಡೆ ಕಾರ್ಯಕರ್ತರಿಗೂ ಕೂಡ ಇವತ್ತೊಂದು ಹೊಸ ಹುಮ್ಮಸ್ಸು. ಪಕ್ಷಕ್ಕೆ ದೊಡ್ಡ ಭವಿಷ್ಯ ಐತಿ. ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಆಮ್ಯಾಗ ತಾಲೂಕ್ ಪಂಚಾಯತಿ ಚುನಾವಣೆ ಒಳಗೆ ನಾವು ಮತ್ತೆ NDA ಮೈತ್ರಿಕೂಟದಾಗ ಹೊಳ್ಳಿ ಈ ರಾಜ್ಯದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅಧಿಕಾರ ಹಿಡಿಯುವ ವಿಶ್ವಾಸ ನಮ್ಮೆಲ್ಲ ಕಾರ್ಯಕರ್ತರಿಗೆ ಇವತ್ತು ಬಂದೈತಿ.